ಕಾಣ್ತಿರೋದು ಕಾಣಲ್ಲ ಗುಡ್ಡ ಕಾಣ್ತಲ್ಲ ಕಾಣಿಸ್ತಿದೆ. ಎದುರುವಾರೆ ಅಂತ ಗುಡ್ಡ, ಅದರ ಪಕ್ಕದಲ್ಲಿ ಕುರ್ನಿ ಗುಡ್ಡ ಅಂತಿದೆ. ಇದ್ರ ಈ ಕಡೆ ಮೇರ್ತಿ ಗುಡ್ಡ, ಮತ್ತೊಂದು ಕೋಟನ್ ಕಲ್ವಾರೆ ಅಂತಿದೆ. ಅದ್ರ ಬಗ್ಗೆ ಇವ್ರು ಹೇಳ್ತಾರೆ. ಹೇಳ್ರಿ ಸರ್. ನನ್ನ ಹೆಸರು ಕೃಷ್ಣ ಅಂತ. ಇಲ್ಲಿ ನಾನು ಹಳ್ಳುಳ್ಳಿ ಹತ್ರ ಲಲಿತ ಹತ್ರ ಇದ್ದೀನಿ. ಮತ್ತು ಈಗ ಇಲ್ಲಿ ಮೇಲೆ ಗುಡ್ಡಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ಸಿಗ್ತಾ ಇರೋದು ಎದುರುವಾರೆ ಅಂತ, ಅದರ ನೆಕ್ಸ್ಟ್ ನೆಲ್ಲಿಕೋಟದವಾರೆ, ಅದರ ನೆಕ್ಸ್ಟ್ ಕೋಟಲ್ವಾರೆ ಅಂತಿದೆ. ಇಲ್ಲಿ ಆ ಕಡೆ ಮತ್ತೆ ಹೋದರೆ ಮೇರ್ತಿ ಪರ್ವತ, ಮತ್ತು ಈ ಹೋರ್ನಾಡು ಸೈಡ್ ತಿರುಗಿ ನೋಡಿದವಾಗ ಕುರ್ನಿಗುಡ್ಡ ಕಾಣುತ್ತೆ. ಅದಕ್ಕೆ ಹೋದರೆ ಹೋರ್ನಾಡು, ಕಳಸ, ಈ ಏರಿಯಾ ಕುದುರೆ ಮುಖದವರಿಗೆ ಎಲ್ಲದೂ ಕಾಣ್ತದೆ. ಅದಕ್ಕೆ ಹೋಗ್ತಾ ಇದ್ದೀವಿ ಈಗ. ತಿನ್ರಿ ನೋಡು, ಕರೀಲಿ ಬರ್ಬೇಕು. ಇದು ಈ ಕಡೆ ತಿರುಗಿ ನೋಡಿದ್ರೆ ಕುರ್ನಿಗುಡ್ಡ. ಇದು ಹೋರ್ನಾಡಿಗೆ ಬಾರಿ ಹತ್ತಿರದಾಗ ಕಾಣ್ತದೆ, ಬಾರಿ ಚೆನ್ನಾಗಿ ಕಾಣುತ್ತೆ. ಎಷ್ಟು ದೂರ ಆಗ್ಬೋದು ಹೋರ್ನಾಡಿಂದ ಕುರ್ಮಿಗುಡ್ಡ? ಹೋರ್ನಾಡಿಂದ 4 ಕಿಲೋಮೀಟರ್ ಆಗುತ್ತೆ ಗುಡ್ಡ ನೆತ್ತಿಗೆ. ಈ ಕಡೆ ಸ್ಟ್ರೈಟ್ ಹೋಗ್ಬಿಟ್ರೆ ಮೇರ್ತಿ ಗುಡ್ಡಕ್ಕೆ ಹೋಗ್ತದೆ. ಇದು ಮೇರ್ತಿ ಗುಡ್ಡಕ್ಕೆ ಹೋಗುವ ದಾರಿ. ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಮತ್ತೆ 2 ಗುಡ್ಡ ಸಿಗುತ್ತೆ, ನೆಲ್ಲಿಕೋಟದವಾರೆ, ಕೋಟನಕಲ್ವಾರೆ ಅಂತ. ಒಟ್ಟು ಇಲ್ಲಿ ಎಷ್ಟು ಗುಡ್ಡ ಅಂತ ಹೇಳಿ? 5 ಗುಡ್ಡ ಇದೆ. 5 ಗುಡ್ಡ. 5 ಗುಡ್ಡ ಕೋಟದವಾರೆ ಅಂತ. ಹಿಂದೆ ಎಲ್ಲ ಭಾರಿ ದನ ಬರ್ತಿದ್ವು, 100-200 ಬಾಲ ದನ ಬರ್ತಿತ್ತು ಇದಕ್ಕೆ. ಈಗ ದನಗಿನೇ ಇಲ್ಲ, ಕಾಡು ಪ್ರಾಣಿಗಳು ಮೆತ್ಕೊಂಡಿರ್ತಾವ ಅಷ್ಟೇ. ಕಾಡು ಪ್ರಾಣಿಗಳು ಏನೇನಿದಾವೆ ಇಲ್ಲಿ? ಕಾಡು ಪ್ರಾಣಿಗಳು ಕಾಡ್ಕೋಣ, ಕಾಡೆಮ್ಮೆ, ಕಡ, ಕುರಿ, ಮತ್ತೆ ಕಾಡಹಂದಿ, ಇವೆಲ್ಲ ಇದಾವೆ ಇದರಲ್ಲಿ. ಈಗಲೂ ಉಂಟು? ಈಗಲೂ ಉಂಟು. ಅವೆಲ್ಲ ಮೆತ್ಕೊಂಡಿರುತ್ತೆ. ದನ ಹಳ್ಳಿ ದನಗಳು ಯಾರ್ದು ಬರೋದಿಲ್ಲ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ದನ ಮೇಸಕ್ಕೆ ಬರ್ತಿದ್ವಿ ಇಲ್ಲಿ. ಎರಡು ಗುಡ್ಡ ಮಧ್ಯ ಹೊಂಡ ಕಾಣ್ತಾ ಇರೋದ್ರಲ್ಲಿ ಹೋರ್ನಾಡು ಬರುತ್ತೆ. ಹೋರ್ನಾಡು ಕ್ಷೇತ್ರ. ಇದು ಕೋಟನಕಲ್ವಾರೆ ಅಂತ ಬರುತ್ತೆ ಮೇಲ್ಗಡೆ ಚೂಪ್ ಕಾಣ್ತಾ ಇರೋದು. ಈಗ ಹಿಂಗೆ ಮುಂದೆ ಹೋಗ್ತಾ ಇರೋ ರೋಡಲ್ಲಿ ಮೇರ್ತಿ ಗುಡ್ಡಕ್ಕೆ ಹೋಗ್ತಾ ಇದೀವಿ ಈಗ. ಮೇರ್ತಿ ಗುಡ್ಡಕ್ಕೆ. ಇವತ್ತು ಗುಡ್ಡ ಕಾಣ್ತಾ ಇರೋಲ್ಲಿ ಗದ್ದೆ ಬೈಲು ಆ ಎಸ್ಟೇಟ್ ತನುಡಿ ಎಸ್ಟೇಟ್. ಇದು ಕೆಳಗಡೆ ಹೊಂಡದಲ್ಲಿ ಕಾಣ್ತಾ ಇರೋದು ಮೇರ್ತಿಕಾನ್ ಎಸ್ಟೇಟ್, ಟೀ ಎಸ್ಟೇಟ್ ಮತ್ತು ಕಾಫಿ ಎಸ್ಟೇಟ್ 2 ಇದೆ ಇದರಲ್ಲಿ. ಆ ಕಡೆ ಕಾಣ್ತಾ ಇರೋದು ಬೀಜದ ಕಣ, ಸ್ವಲ್ಪ ಬೆಳೆ ಮಾಡಿ ಹರಿದು ಬೆಳ್ಳಕ್ಕೆ ಕಾಣ್ತಾ ಇದೆ. ಈ ಕಡೆ ಮೇಲ್ ಕಾಣ್ತಾ ಇರೋದು ಮೇರ್ತಿ ಗುಡ್ಡ. ನೇರದಿಂದ ಈಗ ಹಿಂಗ್ ಬಂದು ಈ ಕರೆಕ್ಟ್ ಪಂಡದಲ್ಲಿ ಕಾಣ್ತಾ ಇರೋದು ಹೊರನಾಡು. ಅಲ್ಲಿಂದ ಮೇಲ್ಗಡೆ ಮಾವಿನಲ, ಮೇಲ್ಗಡೆ ಆಡಿಂಕೆರೆ ಎಸ್ಟೇಟು, ಮೇಲ್ಗಡೆ ಆಡಿಂಕೆರೆ ಗುಡ್ಡ ಬಂತು. ಇದು ಮೇರ್ತಿ. ಈಗ ಇದು ಮೇರ್ತಿ ಗುಡ್ಡ.
ಆನೆಗುಡ್ಡೆ ಅಂತ ಹೇಳಿ. ಹಾ, ಅದು ಆನೆಗುಡ್ಡೆ ಅಂತ ಯಾಕೆ ಇದು? ಆನೆಗುಡ್ಡೆ ಅಂತ ಯಾಕೆ ಕರೀತಾರೆ? ಇಲ್ಲಿಂದ ಆನೆ ತರನೇ ಕಾಣುತ್ತೆ, ಅದು ಆನೆ ಮಲಗಿದ ಹಾಗೆ ಕಾಣುತ್ತೆ ನೋಡಕ್ಕೆ. ಅದು ಆ ಲಾಸ್ಟ್ ದೊಡ್ಡ ಕಾಣ್ತಾ ಇರೋದು ಕುರ್ನೆಗುಡ್ಡ. ಕುರ್ನೆಗುಡ್ಡ ಪಕ್ಕ ನೆರಳು ಬಿದ್ದಿದಲ್ಲ, ಅದು ಆನೆಗುಡ್ಡೆ. ಆನೆಗುಡ್ಡೆ. ಇದು ಸಹ ಲಾಸ್ಟ್ ಗುಡ್ಡಗಳು ಕಾಣೋದು ಕುದುರೆಮುಖ ಶ್ರೇಣಿ. ಹಾಗೆ ಈ ಕಡೆ ಬಂದ್ರೆ ಕೆಳಗಡೆ ಹೊಂಡದಲ್ಲಿ ಕಾಣ್ತಾ ಇರೋದು ಹೊರನಾಡು. ಹೊರನಾಡು. ಹೊರನಾಡಿಂದ ಮೇಲ್ಗಡೆ ಕಾಣ್ತಾ ಇರೋ ಗುಡ್ಡ ಬಲಿಗೆ ಗುಡ್ಡ ಅಂತ. ಹಾಗೆ ಹತ್ಲಾಗಿ ಮುಂದೆ ಹೋದ್ರೆ ಅದು ಕರ್ಪೂರ ಗುಡ್ಡ ಅಂತ, ಅದು ಮೇಗೂರ್ ಹತ್ರ ಬಂತು. ಮೇಗೂರ್. ಅಲ್ಲಿಂದ ಈ ಕಡೆ ಬಂದ್ರೆ ಇದು ಜೈಪುರದ ಹತ್ರ, ಈ ಕಡೆ ತಿರುಗಿ ಇದು ಜೈಪುರದ ಹತ್ರ ಕರ್ಕೆಗೊಂಡ ಗುಡ್ಡ ಅಂತ ಹೇಳ್ತಾರೆ. ಜೈಪುರ ಮತ್ತು ಕಾಳಸಮರ ಮಾರ್ಗದ ಮಧ್ಯದಲ್ಲಿ. ಈ ಗಣಪತಿ ಇದು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ದು? ಇದು 1919ರಲ್ಲಿ ಅಲ್ಲ 9ರಲ್ಲಿ. ಇದಕ್ಕೆ ಪೂಜೆಗಳು ಏನಾದ್ರು ನಡೀತದ? ಬಂದವರೆಲ್ಲ ಪೂಜೆ ಮಾಡಿ ಹೋಗ್ತಾರೆ. ಮತ್ತೆ ಚೌತಿಲಿ ಒಂದು ಪೂಜೆ ಆಗತ್ತೆ. ಚೌತಿಲಿ ಒಂದು ಪೂಜೆ ಆಗುತ್ತೆ. ಇದೇ ಪೀಕ್ ಇದೆ ಅಲ್ಲ, ಮೇರುತಿ ಪರ್ವತ ಪೀಕ್ ಇದೆ. ಇದು ಕೆಳಗಡೆ ಹೊಂಡದಲ್ಲಿ ಕಾಣ್ತಾ ಇರೋ ಪೇಟೆ ಬಸರಿಕಟ್ಟೆ ಪೇಟೆ. ಕಳಸ ಮತ್ತು ಶೃಂಗೇರಿ ಮಧ್ಯದಲ್ಲಿ ಸಿಗ್ತದೆ. ಅಲ್ಲ ಈಗ ಸ್ವಲ್ಪ ಮುಂದೆ ಬಂದು ಈ ಗುಡ್ಡ 2 ಗುಪ್ಪೆ ಮಧ್ಯದಲ್ಲಿ ಕೆಳಗಡೆ ನೀಲಿ ಬೋರ್ಡ್ ಎಲ್ಲ ಕಾಣ್ತಾ ಇರೋದು ಬಸರಿಕಟ್ಟೆ ಹೈಸ್ಕೂಲ್ ಶಾಲೆ ಎಲ್ಲ ಇದೆ ಅಲ್ಲಿ. ಅಲ್ಲಿಂದ ಹತ್ತಬಹುದಾ? ಇದನ್ನ ಅಲ್ಲಿಂದ ಹತ್ತಬಹುದು. ಬಸರಿಕಟ್ಟೆಯಿಂದ ಇದು ಎಂಡಾದಲ್ಲಿಗೆ ಬಸರಿಕಟ್ಟೆ ಪೇಟೆ ಇರೋದು. ಈ ಗುಡ್ಡ ಎಂಡಾದಲ್ಲಿಗೆ ಬಸರಿಕಟ್ಟೆ ಪೇಟೆ ಇರೋದು. ಮೇರುತಿ ಗುಡ್ಡಕ್ಕೆ ಬಂದಿರುವ ಎಲ್ಲರಿಗೂ